ಹಾಯ್, ವೆಲ್ಕಮ್ ಟು ಕೋಕಿಲಾ ಬ್ಲಾಗ್ಸ್ ಕನ್ನಡ. ಇವತ್ತೇನಪ್ಪ ಅಂದರೆ, ಇವತ್ತಿನ ಬ್ಲಾಗ್ ಇರುತ್ತೆ ಅಂದರೆ, ನಮ್ಮ ಮನೇಲಿ ಫಸ್ಟ್ ಟೈಮ್ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೀವಿ. ಅದು ನಾನು ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಹಲಸಿನ ಹಣ್ಣು ಉಂಡೆನ ನಮ್ಮ ಅಪ್ಪನ ಮನೇಲಿ ತಂದು ಕಟ್ ಮಾಡ್ತಿದ್ರು. ನಾವು ರೋಡಲ್ಲಿ ಏನಿದ್ರು 10 ರೂಪೀಸ್ 20 ರೂಪೀಸ್ ತೊಗೊಂಡೇ ತಿಂತಿದ್ದು. ಕಟ್ ಮಾಡೋಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ, ಮತ್ತು ನಮ್ಮ ಹಸ್ಬೆಂಡ್ ತಿನ್ನಲ್ಲ, ಅದಕ್ಕೋಸ್ಕರ. ಆದರೆ ಇವತ್ತು ನನ್ನ ಮಗನ ಆಟಕ್ಕೋಸ್ಕರ ನಾನೇ ತಂದು ಕಟ್ ಮಾಡಿ ತಿಂತಾಯಿದ್ದೀವಿ. ಕಟ್ ಮಾಡೋಣ ಬನ್ನಿ. ಮತ್ತು ಇವತ್ತೊಂದು ಸ್ಪೆಷಲ್ ಎಂಟ್ರಿ ನಮ್ಮ ಮನೆಗೆ. ಯಾರಂತ ಕೇಳ್ತಿದ್ದೀರಾ? ನನ್ನ ಚಿಕ್ಕ ಮಗ ಬರ್ತಿದ್ದಾನೆ, ಅಂದರೆ ನನ್ನ ತಂಗಿ ಪಾಪು. ಅವನ ತುಂಟಾಟ, ಅವನ ಚೇಷ್ಟೆ, ಅವನ ಮಾತು, ಅಬ್ಬಾ ನೋಡೋಣ ಬನ್ನಿ. ಇಂಟಿ ಏನು ಮಾಡ್ತಿದ್ದಾನೆ ಅಂದರೆ, ಜಾಕ್ ಫ್ರೂಟ್ ಹಲಸಿನ ಹಣ್ಣು ಕಟ್ ಮಾಡ್ತಿದ್ದಾನೆ. ಯಾರ್ಯಾರಿಗಿಷ್ಟ ಹೇಳಿ, ನನ್ನ ಮಗು ಕೊಟ್ಬಿಡುತ್ತೆ. ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಡವ್ ಮಾಡ್ಕೊಂಡು ಕೂತಿದ್ದಾನೆ. ಕಟ್ ಮಾಡ್ತೀನಿ ಅಂತ. ಅದು ಹಂಗಲ್ಲ ಕೂಡ, ಹಿಂಗೆ ಹಂಗೆ ಫುಲ್ ಬೇಕು, ಹಂಗೆ ಹೋಗು, ಫುಲ್ಲು ಹಂಗೆ ಬಾ. ನೋಡಿ, ಇಷ್ಟು ಕಷ್ಟ ಹಲಸಿನ ಹಣ್ಣು ತಿನ್ನೋಕ್ಕೆ. ಅಪ್ಪ, ಅದ್ರ ಒಳಗಡೆ ಮುಳ್ಳು ಎಷ್ಟಿದೆ ಅಲ್ವಾ ಚಿಂಟಿ. ಇಲ್ಲಿ ಹಲಸಿನ ಹಣ್ಣು ಕಟ್ಟಾಯಿತು. ಇವಾಗ ಇದ್ರ ಮೇಲೆ ಇನ್ನೇನು ಕಟ್ ಮಾಡಬೇಕು, ಫಸ್ಟ್ ಟೇಸ್ಟ್ ನೋಡ್ಬಿಡೋಣ. ನಾನೇ ಕಟ್ ಮಾಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ಹಿಂಗೆ ಕಟ್ ಮಾಡಿದ್ರೆ ಫಸ್ಟ್ ಹಿಂಗೆ ಕಿತ್ತಿ ತಿಂದ್ಬಿಟ್ಟು, ವರ್ಷದ ಮೊದಲೇ ಹಲಸಿನ ಹಣ್ಣು. ವಾವ್, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನಾನೇ ಕಟ್ ಮಾಡಿದ್ದೀನಲ್ಲ. ನನ್ನ ಮಗನ ಫೇವ್ರೇಟು, ನನ್ನ ಫೇವ್ರೇಟ್ ಫ್ರೂಟ್ ಇದು. ನಾನೇ ಕಟ್ ಮಾಡಿದ್ದು. ಅವನು ತುಮಕೂರಲ್ಲಿ ಹಠ ಮಾಡ್ಕೊಂಡು ತಗಿಸ್ಕೊಂಡು ಬಂದಿದ್ದಾನೆ. ನೋಡಿ ಇಲ್ಲಿ ಮಾತ್ರ ಟೇಸ್ಟ್ ಮಾತ್ರ ಅಷ್ಟು ಸೂಪರ್ ಆಗಿದೆ. ಚಿನಿ ಆಯಿಲ್ ಹಚ್ಬೇಕಣ. ನೋಡಿ, ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ವಾವ್, ಸೂಪರ್. ಐ ಆಮ್ ಪ್ರೌಡ್. ಎಷ್ಟು ಸಗದಾಗಿ ಕಟ್ ಮಾಡಿದ್ದೀನಲ್ವ, ನನಗೆ ಖುಷಿ ಆಗ್ತೈತೆ. ಅದನ್ನು ಬಿಚ್ಚಕ್ಕೆ ಬೇಜಾರಾಗ್ತೈತೆ. ಬಿಡು ಚಿನ್ನಿ, ಕಟ್ ಮಾಡಿ. ಇನ್ನೊಂದಿದೆ, ಹಾಗೆ ಹೆಂಗಾದ್ರು ಮಾಡಿ ಇನ್ನೊಂದು ಕಟ್ ಮಾಡ್ತೀನಿ. ಸಾಧಿಸ್ಬಿಟ್ಟೆ. ಹಲಸಿನ ಹಣ್ಣು ಕುಯ್ಯನ್ನೇ ಸಾಧಿಸ್ಬಿಟ್ಟೆ. ವಾವ್, ಸೂಪರ್ ಅಲ್ವಾ? ಥ್ಯಾಂಕ್ ಯು. ನನಗೆ ನಾನೇ ಖುಷಿ ಪಡ್ತಿದ್ದೀನಿ. ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ನನಗೆ ನಾನೇ ಇದು ಮಾಡ್ತಿದ್ದೀನಿ. ಅಂದರೆ ನನಗೆ ಹಲಸಿನ ಹಣ್ಣು ಫಸ್ಟ್ ಟೈಮ್ ತಿಂದಿದ್ದೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ ಕಟ್ ಮಾಡ್ತಾರೆ, ಆದರೆ ನನಗೆ ಕಟ್ ಮಾಡೋಕ್ಕೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕಟ್ ಮಾಡಿರೋದು. ಬ್ಲಾಗಿಗೆ ನನ್ನ ಜೊತೆ ಈಗ ಜಾಯ್ನ್ ಆಗಿರೋದು ನನ್ನ ಪುಟ್ಟ ಮಗ. ಪುಟ್ಟ ಮಗನ ಹೆಸರೇನು? ತಿಮ್ಮ. ರತನ್. ರತು ಅವ್ರ ಅಣ್ಣನ ಕ್ರಿಕೆಟಿಗೆ ಕಳ್ಸೋಕ್ಕೋಸ್ಕರ ಅವ್ನು ರೆಡಿಯಾಗಿ, ಅವ್ನು ಸ್ಪೈಡರ್ ಮ್ಯಾನ್, ಅವನ ಜೊತೆ ಇನ್ನೊಂದು ಸ್ಪೈಡರ್ ಮ್ಯಾನ್. ಇದು ರತನ್ ಫ್ರೆಂಡ್ ಸ್ಪೈಡರ್ ಮ್ಯಾನು. ಅದು ರತನ್. ಅವನು ಅವ್ರ ಅಣ್ಣನ ಬ್ಯಾಗ್ನ ಹಾಕ್ಕೊಂಡು ಹೊರಟಿದ್ದಾನೆ. ಅದೊಂದು ಆ್ಯಕ್ಟಿಂಗ್ ಇರುತ್ತೆ. ಮತ್ತು ರೂಮ್ ನೋಡಿ, ಈ ಪಾಟಿ ಅಣ್ಣ ತಮ್ಮನ ಆಟ ಈ ಥರ ಆಗಿದೆ ನೋಡಿ. ಇಲ್ಲಿ ಕ್ರಿಕೆಟ್ ಅಂತೆ. ಈಗ ಏನು ಆಟಾಡಿ ಬಂದ ಮತ್ತೆ ಅಣ್ಣ? ಮತ್ತೆ ಕ್ರಿಕೆಟ್ ಅಂತಿದ್ಯಾ? ಅಲ್ಲ ಕಣ, ಒಳಗೆ ಯಾರಾದ್ರೂ ಕ್ರಿಕೆಟ್ ಆಡ್ತಾರೇನೋ? ಇವನೇ ಯಾರು ಇಲ್ಲ, ಇವನೇ. ಮತ್ತೆ ಜೋರ್ ಮಾಡ್ತಾನೆ ನೋಡಿ ಇವನು. ಎಲ್ಲೆಲ್ಲಿ ಮೂಲೆಯಲ್ಲಿ ಇಟ್ಟಿದ್ದಾನಂತ ನನ್ನ ಮಗ ಎಲ್ಲ ಆಚೆಗೆ ತೆಗ್ದಿದ್ದಾನೆ. ನನ್ನ ಮಗ ಪಾಪ ತುಂಬ ದಿನದಿಂದ ಒಳಗೆ ಇಟ್ಟಿತ್ತು, ಆಚೆಗೆ ತೆಗ್ದಿದ್ದಾನೆ ನೋಡಿ. ಇವನೇ. ಇನ್ನು ಏನು ತೆಗಿಲಿ, ಏನು ಉಳಿಸಿದ್ದೀನಿ ಅಂತ ಹುಡುಕಾಡ್ತಿದ್ದಾನೆ ಅಲ್ವೇನೋ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ನ ವಾಚ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.